ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ರವಿಕುಮಾರ್. ರವಿ, ಇದೀಗ ವಿಜಯ್ ಅವರ ವಿಚ್ಛೇದನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದಂತಹ ಸಂಗೀತ ಅವರು ವಾಪಸ್ ಪಡೆದುಕೊಂಡಿದ್ದಾರೆ. ಅಭಿಮಾನಿಗಳಲ್ಲಿ ಸಂತಸ ಕೂಡ ಮನೆ ಮಾಡಿರುವಂಥದ್ದು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಏನಿದೆ? ಎಸ್ ಗಂಗಾ, ಯಾಕಂತಂದರೆ ವಿಜಯ್ ಅವರ ಒಂದು ಏಳಿಗೆ ತುಂಬ ದೊಡ್ಡದಾಗಿರುವಂಥದ್ದು. ಯಾಕಂತಂದರೆ ಒಬ್ಬ ನಟನಾಗಿದ್ದಂಥವರು ತಮಿಳುನಾಡಲ್ಲಿ CM ಆಗ್ತಾರೆ. ಎಲ್ಲೊಂದು ಕಡೆ ಯಾಕಂದರೆ ಎಲೆಕ್ಷನ್ ಏನು ಚುನಾವಣೆ ಮುಂಚಿತವಾಗಿ ವಿಜಯ್ ಮತ್ತು ಸಂಗೀತ ಮಧ್ಯೆ ಬಿರುಕನ್ನು ಮೂಡಿತ್ತು. ಆಮೇಲೆ ಕೋರ್ಟ್ ಮೆಟ್ಲು ಏರಿದ್ರು ಕೂಡ. ಅದಾದ ನಂತರದ ಅಭಿಮಾನಿಗಳಲ್ಲಿ ಕೂಡ ಒಂದು ಆತಂಕವನ್ನು ಮೂಡುವಂಥದ್ದು ಸಹಜವಾಗಿ ನಡೀತಾ ಇತ್ತು. ಎಲ್ಲೋ ಒಂದು ಕಡೆ ಅಂದರೆ ಅನೈತಿಕ ಸಂಬಂಧದ ವಿಚಾರವಾಗಿ, ಅಂದರೆ ಅವರ ಏನು ತ್ರಿಷಾ ಅವರ ಹೆಸರು ಹೇಳಿದೇನೆ ಅನೈತಿಕ ಸಂಬಂಧ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಕೋರ್ಟ್ನ ಮೆಟ್ಲೇರಿದ್ದು ಜೀವನಾಂಶವನ್ನು ಕೂಡ ಸಂಗೀತ ಅವರು ಕೇಳಿದರು. ಬಟ್ ಎಲ್ಲೋ ಒಂದು ಕಡೆ ನಾವು ನೋಡುವಂಥದ್ದಾದರೆ ಜೇಸನ್ ಸಂಜಯ್ ಅವರು ಇತ್ತೀಚೆಗೆ ಕೆಲವೊಂದಿಷ್ಟು ಇಂಟರ್ವ್ಯೂಗಳನ್ನು ಕೊಡ್ತಾ ಇರ್ತಾರೆ. ಬಟ್ ಅಲ್ಲಿ ತಂದೆಯ ಬಗ್ಗೆ ಮೆಚ್ಚುಗೆಯನ್ನು ಮಾತುಗಳನ್ನು ಆಡ್ತಾ ಇರ್ತಾರೆ. ಬಟ್ ಅವತ್ತು ನಾವು ಒಂದು ಸೂಚನೆಯನ್ನು ನಾವು ನೋಡಿದ್ವಿ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವತ್ತು ಅಂದರೆ ಏನು CM ಆದ ನಂತರದಲ್ಲಿರಬಹುದು ಮತ್ತು ಮುಂಚಿತವಾಗಿ ಅಂದರೆ ಕೋರ್ಟ್ ಮೆಟ್ಲಿರುವಂಥ ಒಂದು ರೀತಿಯಲ್ಲಿ ಕೂಡ ಎಲ್ಲೇ ಆಗಲಿ ಅವರ ಮಗ ಜೇಸನ್ ಸಂಜಯ್ ಅವರು ಕೂಡ ಹೇಳಿಕೆಯನ್ನು ನೀಡಲಿಲ್ಲ. ಬಟ್ ಸಿಗ್ಮಾ ಅನ್ನುವಂಥ ಒಂದು ವಿಚಾರ ಪ್ರಮೋಷನ್ ವೇಳೆ ತಂದೆಯ ಬಗ್ಗೆ ಸಾಕಷ್ಟು ರೀತಿಯಾಗಿ ಅಂದರೆ ಮೆಚ್ಚುಗೆಯ ಮಾತುಗಳನ್ನು ಕೂಡ ಆಡಿದರು. ಅಲ್ಲೇ ಎಲ್ಲೊಂದು ಕಡೆ ಅಭಿಮಾನಿಗಳು ಕೂಡ ಗೊತ್ತಾಗಿತ್ತು, ಇಲ್ಲ ಎಲ್ಲವೂ ಸರಿ ಹೋಗುತ್ತೆ, ಸಂಸಾರದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳು ಇರಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಸಂಶಯಗಳು ಕೂಡ ಇರುವಂಥದ್ದು ನಾವು ಕಾಣ್ತಾ ಇದ್ವಿ. ಬಟ್ ಏನು ನಮ್ಮ ಕರ್ನಾಟಕಕ್ಕೆ ಅಂದರೆ ಕೊಲ್ಲೂರು ಮೂಕಾಂಬಿಕಾ ದೇವಿಗೆ ವಿಜಯ್ ಅವರು ಏನು ಭೇಟಿ ಕೊಟ್ಟ ನಂತರದಲ್ಲಿ ಕೆಲವೊಂದಿಷ್ಟು ಅವರ ಜೀವನದಲ್ಲಿ ಬದಲಾವಣೆ ಆಗಿರುವುದು ಉಂಟು ಅಂತ ಕೆಲವೊಂದಿಷ್ಟು ಮಾಹಿತಿ ಪ್ರಕಾರವಾಗಿ ನಮಗೆ ತಿಳಿತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಭಿಮಾನಿಗಳಿಗೆ ನಿಜಕ್ಕೂ ಕೂಡ ಈ ಒಂದು ಏನು ವಿಚಾರ ಇದೆ ತುಂಬ ಸಂತಸದ ವಿಚಾರ ಅಂತ ಹೇಳ್ಕೊಳ್ಳೋದು. ಯಾಕಂದರೆ ತುಂಬ ಎಲ್ಲೋ ಒಂದು ಕಡೆ ತಮಿಳುನಾಡಲ್ಲಿ ವಿಜಯ್ ಅವರನ್ನು ಆ ರೀತಿಯಾಗಿ ಕಾಣ್ತಾ ಇರುವಂಥದ್ದು. ಬಟ್ ಏನು ಸಂಗೀತ ಮತ್ತು ವಿಜಯ್ ಅವರ ಬಗ್ಗೆ ನಡುವೆ ಏನು ವಿಚ್ಛೇದನ ಮೂಡಿತ್ತು, ಬಟ್ ಎಲ್ಲೋ ಒಂದು ಕಡೆ ಅಭಿಮಾನಿಗಳಲ್ಲಿ ಕೂಡ ಈ ಥರ ಆಗಬಾರ್ದಾಗಿತ್ತು ಇಬ್ಬರು. ಯಾಕಂದರೆ ಒಬ್ಬ ಅದ್ಭುತವಾದಂತಹ ನಟ, ಜೊತೆಗೆ ನಮ್ಮ CM ಅನ್ನುವಂಥ ಒಂದು ಏನು ಫ್ಯಾನ್ಸ್ ಒಂದು ಕೂಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಈ ಸಂಗೀತ ಮತ್ತು ವಿಜಯ್ ಅವ್ರನ್ನ ನೋಡಿದಾಗ ಖುಷಿ ಆಗ್ತಾ ಇದ್ದಾರೆ. ಎಲ್ಲ ಅಭಿಮಾನಿಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಂಚ್ಕೊತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಗಂಗಾ. ಎಸ್, ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗಾಗಿ.